ಇದು 5 ಎಕರೆ ಟಾರ್ ರೋಡ್ಗೆ ಇರುವಂಥ ಡೆವಲಪ್ ಆಗಿರುವಂಥ ಜಾಗ. ಇದು ಪೈಪ್ಲೈನಿಂದ ಆಕ್ಸೆಸ್ ಬರುತ್ತೆ. ಕಾರ್ನರ್ ಪ್ರಾಪರ್ಟಿ, ಅದು ಟಾರ್ ರೋಡು, ಇದು ಟಾರ್ ರೋಡು. ಇಲ್ಲಿಂದ ಒಂದು 3/4 ಕಿಲೋಮೀಟರ್ ವಿಲೇಜ್ ಇದೆ. ಬೋರ್ ಎಷ್ಟು? ಒಂದೆರಡ? ಇದರಲ್ಲಿ 2 ರನ್ನಿಂಗ್ ಬೋರ್ವೆಲ್ಲು, ಪ್ಯೂರ್ ರೆಡ್ ಸಾಯಿಲ್ಲು, ಒಂದು 120 ತೆಂಗಿನ ಮರಗಳಿದೆ. ಈ ಥರ ಫಲ ಬಿಡ್ತಿರುವಂಥ ಮಾವಿನ ಗಿಡಗಳಿದ್ದಾವೆ, ಒಂದು 30. ನೋಡ್ಬೋದು ಪ್ಯೂರ್ ರೆಡ್ ಸಾಯಿಲ್ ಕಂಡೀಷನ್ ಯಾವ ಥರ ಇದೆ ಅಂತೇಳಿ. 2 ರನ್ನಿಂಗ್ ಬೋರ್ವೆಲ್ಗಳು. ಈ ಥರ ಟಾರ್ ರೋಡ್ಗಿರುವಂಥ 5 ಎಕರೆ ಜಾಗ. ನ್ಯಾಷನಲ್ ಹೈವೇಯಿಂದ 2 ಕಿಲೋಮೀಟ್ರ್ ಆಗುತ್ತೆ. ಅಲ್ಗೂರು ಹೋಬಳಿ, ಬೆಂಗಳೂರು ಸೆಂಟ್ರಲಿಂದ 85 ಕಿಲೋಮೀಟ್ರ್ ಆಗುತ್ತೆ. ಕೆಂಪು ಮಣ್ಣು. ಈ ಥರ ರನ್ನಿಂಗಲ್ಲಿರುವಂಥ 2 ಬೋರ್ವೆಲ್ಗಳು. ಒಂದು 120 ಫಲ ಬಿಡ್ತಿರುವಂಥ ತೆಂಗಿನ ಗಿಡಗಳು. ಇದು ಒಳ್ಳೆ ನೀರಾವರಿ ಬೆಲ್ಟು. ಈ ಥರ ರೋಡ್ಗೆ ಫ್ರಂಟೇಜೇ ಒಂದು ತುಂಬ ಜಾಸ್ತಿ ಬರುತ್ತೆ. 4-5 ಜನ ಡಿವೈಡ್ ಮಾಡ್ಕೊಬೋದು. 1 ಎಕರೆ ಥರ ಬೇಕಾದ್ರೆ ಪರ್ಚೇಸ್ ಮಾಡಿಕೊಂಡು. ಇಲ್ಲಿ ಫಲ ಬಿಡ್ತಿರುವಂಥ ತೆಂಗಿನ ಗಿಡಗಳು. ಈ ವರ್ಷ ಸೀಸನ್ ಸ್ಟಾರ್ಟ್ ಆಗಿದೆ. ಮಾವಿನ ಗಿಡ ಹೋಗ್ಬಿಟ್ಟಿದೆ ಸದ್ಯಕ್ಕೆ. ಇದೇ ಟಾರ್ ರೋಡು. ಇಲ್ಲಿಂದ ಒಂದು 700 ಮೀಟ್ರಲ್ಲಿ 3/4 ಕಿಲೋಮೀಟ್ರ್ ಅಂದ್ಕೊಳ್ಳಿ ಊರಿದೆ. ಇಲ್ಲಿ ಜನಸಂಚಾರ ಇರೋದ್ರಿಂದ ಯಾವುದೇ ಥರದ ಭಯ ಇಲ್ಲ. ಇದು ಪಂಪ್ ಹೌಸು. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ ಬರುತ್ತೆ ಇದು. ಸೊ ಈ ಥರ ಟಾರ್ ರೋಡ್ಗೆ ಇಷ್ಟೊಂದು ಫ್ರಂಟೇಜ್ ಇದೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲ್ಯಾಂಡು. ಈ ಥರ ಡೆವಲಪ್ ಆಗಿರುವಂಥ 5 ಎಕರೆ ತೋಟ. ಸಣ್ಣದಾಗೋದೊಂದು ಸ್ಟೋರ್ ರೂಮ್ ಕಟ್ಕೊಂಡಿದ್ದಾರೆ. ಸುಮ್ಮನೆ ಒಂದು ಇದು ಫ್ರಂಟೇಜ್ ಒಂದು 500ರಿಂದ 600 ಅಡಿ ಬರುತ್ತೆ. ಇದೊಂದು ಸ್ಟೋರ್ ರೂಮ್ ಇದು. ಕಾಣಿಸುತ್ತೆ ಬಿಡು. ಈ ಥರ ಮನೆ ಕಟ್ಟಕ್ಕೆ ಅಂತೇಳಿ ಒಂದು ಸಣ್ಣದಾಗಿ ಬೇಸ್ಮೆಂಟ್ ಕೂಡ ಹಾಕಿದ್ದಾರೆ. ಫುಲ್ ಡೆವಲಪ್ ಆಗಿರುವಂಥ ತೋಟ.